ನಮಸ್ಕಾರ ವೀಕ್ಷಕರೇ, ಆರ್ಸಿಬಿ ತಂಡ 2024ರ ಆಕ್ಷನ್ ನಲ್ಲಿ ಯಾವ ಆಟಗಾರನಿಗೆ ಎಷ್ಟು ಹಣವನ್ನು ನೀಡಿ ಖರೀದಿ ಮಾಡಿದೆ ಮತ್ತೆ ಯಾವ ಆಟಗಾರನಿಗೆ ಎಷ್ಟು ಹಣವನ್ನು ನೀಡಿ ರಿಟೇನ್ ಮಾಡಿಕೊಂಡಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಆರ್ಸಿಬಿ ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಆರ್ಸಿಬಿ ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ಅವರನ್ನು ಆರ್ಸಿಬಿ ತಂಡ ಈ ಬಾರಿ 7 ಕೋಟಿ ಹಣವನ್ನು ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ ಎರಡನೇದಾಗಿ ವಿರಾಟ್ ಕೊಹ್ಲಿ ಅವರನ್ನು ಆರ್ಸಿಬಿ ತಂಡ ಈ ಬಾರಿ 17 ಕೋಟಿಯಷ್ಟು ಹಣವನ್ನು ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ ಮೂರನೇದಾಗಿ ಅಲ್ಜಾರಿ ಜೋಸೆಫ್ ಅವರನ್ನು ಈ ಬಾರಿಯ ಆಕ್ಷನ್ ನಲ್ಲಿ ಆರ್ಸಿಬಿ ತಂಡ 11 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿದೆ. ನಂತರ ನಾಲ್ಕನೇದಾಗಿ ಯಶ್ ದಯಾಲ್ ಅವರನ್ನು ಆರ್ಸಿಬಿ ತಂಡ 5 ಕೋಟಿ ಹಣ ನೀಡಿ ಈ ಬಾರಿಯ ಆಕ್ಷನ್ ನಲ್ಲಿ ಖರೀದಿ ಮಾಡಿದೆ. ನಂತರ ಆರನೇದಾಗಿ ಕ್ಯಾಮರಾನ್ ಗ್ರೀನ್ ಅವರನ್ನು ಆರ್ಸಿಬಿ ತಂಡ 17 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಮುಂಬೈ ಇಂಡಿಯನ್ಸ್ ತಂಡದಿಂದ ಟ್ರೇಡ್ ಮಾಡಿಕೊಂಡಿದೆ. ನಂತರ ಆರನೇದಾಗಿ ಟಾಮ್ ಕರನ್ ಅವರನ್ನು ಆರ್ಸಿಬಿ ತಂಡ 1 ಕೋಟಿ 50 ಲಕ್ಷ ರೂಪಾಯಿ ನೀಡಿ ಈ ಬಾರಿಯ ಆಕ್ಷನ್ ನಿಂದ ಬೈ ಮಾಡಿಕೊಂಡಿದೆ. ನಂತರ ಏಳನೇದಾಗಿ ಲೋಕಿ ಫರ್ಗ್ಯೂಸನ್ ಅವರನ್ನು ಆರ್ಸಿಬಿ ತಂಡ 2 ಕೋಟಿ ಮೂಲ ಬೆಲೆಗೆ ಈ ಬಾರಿಯ ಆಕ್ಷನ್ ನಿಂದ ಖರೀದಿ ಮಾಡಿದೆ. ನಂತರ ಎಂಟನೇದಾಗಿ ಮಾಯಾಂಕ್ ದಾಗರ್ ಅವರನ್ನು ಆರ್ಸಿಬಿ ತಂಡ 1 ಕೋಟಿ 80 ಲಕ್ಷ ರೂಪಾಯಿ ನೀಡಿ ಎಸ್ಆರ್ಎಚ್ ತಂಡದಿಂದ ಟ್ರೇಡ್ ಮಾಡಿಕೊಂಡಿದೆ. ನಂತರ 9ನೇದಾಗಿ ಆರ್ಸಿಬಿ ತಂಡ ಸ್ವಪ್ನಿಲ್ ಸಿಂಗ್ ಅವರನ್ನು 20 ಲಕ್ಷ ಮೂಲ ಬೆಲೆಗೆ ಈ ಬಾರಿಯ ಆಕ್ಷನ್ ನಿಂದ ಖರೀದಿ ಮಾಡಿದೆ. ನಂತರ 10ನೇದಾಗಿ ಸೌರವ್ ಚೌಹಾಣ್ ಅವರನ್ನು ಆರ್ಸಿಬಿ ತಂಡ 20 ಲಕ್ಷ ಮೂಲ ಬೆಲೆಗೆ ಈ ಬಾರಿಯ ಆಕ್ಷನ್ ನಿಂದ ಖರೀದಿ ಮಾಡಿದೆ. ನಂತರ 11ನೇದಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ಸಿಬಿ ತಂಡ 11 ಕೋಟಿ ಹಣ ನೀಡಿ ತಂಡಕ್ಕೆ ರಿಟೇನ್ ಮಾಡಿಕೊಂಡಿದೆ. ನಂತರ 12ನೇದಾಗಿ ಆರ್ಸಿಬಿ ತಂಡ ರಜತ್ ಪಟಿದಾರ್ ಅವರನ್ನು 50 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 13ನೇದಾಗಿ ಅನುಜ್ ರಾವತ್ ಅವರನ್ನು ಆರ್ಸಿಬಿ ತಂಡ 3 ಕೋಟಿ 40 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 14ನೇದಾಗಿ ಆರ್ಸಿಬಿ ತಂಡ ದಿನೇಶ್ ಕಾರ್ತಿಕ್ ಅವರನ್ನು 5 ಕೋಟಿ 50 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 15ನೇದಾಗಿ ಆರ್ಸಿಬಿ ತಂಡ ಸುಯಶ್ ಪ್ರಭುದೇಸಾಯಿ ಅವರನ್ನು 30 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 16ನೇದಾಗಿ ಆರ್ಸಿಬಿ ತಂಡ ವಿಲ್ ಜಾಕ್ಸ್ ಅವರನ್ನು 3 ಕೋಟಿ 20 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 17ನೇದಾಗಿ ಆರ್ಸಿಬಿ ತಂಡ ಮಹಿಪಾಲ್ ಲೋಂಗ್ರೋರ್ ಅವರನ್ನು 50 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 18ನೇದಾಗಿ ಆರ್ಸಿಬಿ ತಂಡ ಕರಣ್ ಶರ್ಮಾ ಅವರನ್ನು 50 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 20ನೇದಾಗಿ ಆರ್ಸಿಬಿ ತಂಡ ಕನ್ನಡಿಗ ಮನೋಜ್ ಬಂಡಾಗೆ ಅವರನ್ನು 20 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 20ನೇದಾಗಿ ಆರ್ಸಿಬಿ ತಂಡ ವಿಜಯ್ ಕುಮಾರ್ ವೈಶಾಖ್ ಅವರನ್ನು 20 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 21ನೇದಾಗಿ ಆಕಾಶ್ ದೀಪ್ ಅವರನ್ನು ಆರ್ಸಿಬಿ ತಂಡ 20 ಲಕ್ಷ ರೂಪಾಯಿ ನೀಡಿ ರಿಟೇನ್ ಮಾಡಿಕೊಂಡಿದೆ. ನಂತರ 22ನೇದಾಗಿ ಆರ್ಸಿಬಿ ತಂಡ ಮೊಹಮ್ಮದ್ ಸಿರಾಜ್ ಅವರನ್ನು 7 ಕೋಟಿ ರೂಪಾಯಿಗೆ ರಿಟೇನ್ ಮಾಡಿಕೊಂಡಿದೆ. ನಂತರ 23ನೇದಾಗಿ ಆರ್ಸಿಬಿ ತಂಡ ರೀಸ್ ಟೋಪ್ಲಿ ಅವರನ್ನು 1 ಕೋಟಿ 90 ಲಕ್ಷ ರೂಪಾಯಿಗೆ ರಿಟೇನ್ ಮಾಡಿಕೊಂಡಿದೆ. ನಂತರ 24ನೇ ಆಟಗಾರನಾಗಿ ಆರ್ಸಿಬಿ ತಂಡ ರಾಜನ್ ಕುಮಾರ್ ಅವರನ್ನು 70 ಲಕ್ಷ ರೂಪಾಯಿಗೆ ರಿಟೇನ್ ಮಾಡಿಕೊಂಡಿದೆ. ನಂತರ 25ನೇ ಮತ್ತೆ ಕೊನೆಯ ಆಟಗಾರನಾಗಿ ಆರ್ಸಿಬಿ ತಂಡ ಹಿಮಾಂಶು ಶರ್ಮಾ ಅವರನ್ನು 20 ಲಕ್ಷ ರೂಪಾಯಿಗೆ ರಿಟೇನ್ ಮಾಡಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ IPL ನಲ್ಲಿ ಆರ್ಸಿಬಿ ತಂಡ ನೀಡಿರುವ ಪ್ರತಿಯೊಬ್ಬ ಆಟಗಾರನಿಗೂ ಹಣದ ಲೆಕ್ಕಾಚಾರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.